ನೋಡಿ, ಕಳೆದ ಸೋಮವಾರದಿಂದ ಇವತ್ತಿನ ಸೋಮವಾರವರೆಗೆ ಅಂದ್ರೆ 5 ದಿವಸ, ಇದೊಂದು 6 ದಿವಸ ಮತ್ತು ಹಿಂದೆ 2 ದಿವಸ, 8 ದಿವಸದಿಂದ ಕರ್ನಾಟಕ ವಿಧಾನಸಭೆ ಕೇವಲ ಒಬ್ಬ ವ್ಯಕ್ತಿಯ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಇಡೀ ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಅದು ಚರ್ಚೆ ಆಗಬೇಕಾಗಿತ್ತು. ಇವತ್ತು ರಾಜ್ಯದಲ್ಲಿ ಕೃಷ್ಣಾ ಕಾವೇರಿ ಇವತ್ತು ನೀರು ಬಿಡುಗಡೆ ಮಾಡುವಂಥ ಕಾವೇರಿ ವಿಚಾರ ಈ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣಾ ಏನು ನಮ್ಮ ನೀರಾವರಿ ಯೋಜನೆಗಳಿದಾವೆ, ಸುಮಾರು 1 ಲಕ್ಷ ಎಕರೆ ನೀರಾವರಿಯ ಭೂ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು, ಪರಿಹಾರ ಸರಿಯಾಗಿ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿವೆ. ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ KPSCಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ಇಡಿಯವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ, ಅದರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡೋದಿಲ್ಲತ್ತಾರೆ. ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಅವ್ರು 3 ಕೋಟಿ ಬೇಡ, ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJP ಅವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವು ಏನಾದರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ ಮುಖ್ಯಮಂತ್ರಿಗಳು. ಯಾಕಂದರೆ ಅವರು ಎಲ್ಲ ರಂಗದಲ್ಲಿ ಇವತ್ತು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಹಿಂದೆ BJP ಅವರಿಗೆ 40% ಇರ್ತಿದ್ದು, ಈಗ 70% ನಡೆದಿದೆ ಈ ಸರ್ಕಾರದಲ್ಲಿ. ಹಗಲು ದರೋಡೆ ಇವತ್ತು ನೋಡ್ರಿ, ಮಧ್ಯಮ ವರ್ಗದವರು ಬಡವರು ಒಂದು ಸಣ್ಣ ಕಾರ್ ತೊಗೊಂಡಿದ್ರೆ ಅದು ರಸ್ತೆ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ತಿಂಗಳಿಗೆ 25,000 ರೂಪಾಯಿ ತುಂಬಬೇಕಂತೇಳಿ ಒಂದು ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಅದಾನಿ ಅವ್ರನ್ನ ಮನೆ ಕರೆಸಿ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆ ಅದಾನಿ ಅವ್ರನ್ನ ಮುಚ್ಚಲಿಕ್ಕೆ ಛತ್ರಿಯನ್ನು ಉಪಯೋಗ ಮಾಡಿ ಆ ಅಂಬ್ರೇಲಾದ ಹಿಂದೆ ಏನು ಅಂಥದ್ದೇನು ಕಳ್ತನ ವ್ಯವಹಾರ ಇತ್ತು, ಇದನ್ನು ಪ್ರಶ್ನೆ ಮಾಡಬೇಕಲ್ಲ ನಾವು ವಿಧಾನಸಭೆಯಲ್ಲಿ. ಯಾಕಂದ್ರೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಇನ್ನ ಇಷ್ಟು ಅವಮಾನಕಾರಿಯಾಗಿ ಅಡಾನಿಯವರ ಏಜೆಂಟ್ ಅಂತ ಹೇಳಿ ಅಲ್ಲಿ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಅವ್ರ ಮನೆ ಕರೆದು ತಿಂಡಿ ತೀರ್ಥ ಕೊಟ್ಟು ಬುಕೆ ಕೊಟ್ಟು ಸ್ವಾಗತ ಮಾಡಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಇವೆಲ್ಲ ಚರ್ಚೆಗಳು ವಿಧಾನಸಭೆಯಲ್ಲಿ ಆಗಬೇಕಾಗಿತ್ತು. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ BJPಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು DK ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಸುಗರಕ್ಕೊಳಗಬಾರ್ದು ಅಂತೇಳಿ ಇದು ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ. ಇವತ್ತು ನೋಡಿ, ಸುಮ್ಮನೆ ಇವತ್ತು ಘೋಷಣೆ ಮಾಡಿದ್ರು, ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. ಅವ್ರಿಗೆ ಹೊರತು BJP ಅವರಿಗೆ ನಮ್ಮ ಮಾತುಕತೆ ಆಗಿದೆ. BJP ಒಬ್ಬ ನಾಯಕ, ರಾಜ್ಯಾಧ್ಯಕ್ಷನೇ ಇಲ್ಲ ಅಲ್ಲಿ ಧರಣಿಯಲ್ಲಿ, 5 ನಿಮಿಷ ನಿತ್ತಂಗೆ ಮಾಡಿ ನಾಪತ್ತೆ. ಮತ್ತು ಹಂಗಂದ್ರೆ ರಾಜ್ಯಾಧ್ಯಕ್ಷರಿಗೆ ಅಷ್ಟು ಸಮಯನೇ ಕೊಡೋದಾಗಲ್ಲ ಅಂದರೆ ಈ ಧರಣಿ ಮಾಡುವಂಥ ಅವಶ್ಯಕತೆ ಏನಿದೆ? 5 ನಿಮಿಷ ಇರಲಿಲ್ಲ, ಅಲ್ಲೇ BJP MLAಗಳು ಮಾತಾಡಕ್ಕೆ ಚಾಲು ಮಾಡಿದ್ರು, ನಮ್ಮ ರಾಜ್ಯಾಧ್ಯಕ್ಷ ಓಡಿ ಹೋದ ಅಂದಾಗ ಈ ಒಂದು ಇಂಥ ನಾಯಕತ್ವ ಕಟ್ಟಿಕೊಂಡು BJP ಕರ್ನಾಟಕದಲ್ಲಿ ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಆದೇಶದಂತೆ ನಡೀತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನಾದರೂ ನಾವು DK ಶಿವಕುಮಾರ್ ಅವರು ರಾಜೀನಾಮೆ ಕೊಡೋಂತೇಳಿ ಮೊದಲ ದಿವಸವೇ ಸ್ಟಾರ್ಟ್ ಮಾಡಿದ್ರೆ ಯಾಕೆ ರಾಜೀನಾಮೆ ಕೊಡಬೇಕು DK ಶಿವಕುಮಾರ್ ಅನ್ನೋದನ್ನ BJP ಅವರು ಸಾಕಷ್ಟು ಇಶ್ಯೂ ಇದ್ದು, ಇದರಲ್ಲಿ ಬಿಡದಿ ಒಂದೇ ಇಶ್ಯೂದಲ್ಲಿ ಸುಮಾರು 10,000 ಎಕರೆದ ವಿಷಯದಲ್ಲೇ ಇವತ್ತೊಬ್ಬ ತಪ್ಪಿದಸ್ಥನಾಗಿ ಬತ್ತಲೆ ಮಾಡ್ಬೋದಾಗಿತ್ತು DK ಶಿವಕುಮಾರ್ ಸರ್ಕಾರ. ದುರ್ದೈವ ಈ ಹೊಂದಾಣಿಕೆ ರಾಜಕಾರಣ ಇಷ್ಟು ಕೆಳಮಟ್ಟಕ್ಕೆ ಬಂದದಲ್ಲ, ನಾನು ಭಾಳ ವಿಷಾದ ಅನ್ನಿಸ್ತದೆ. ಅದಕ್ಕೆ ನಾನು ಇವತ್ತು ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರ ಒಂದು ಅನುಮತಿ ತಗೊಂಡು ಎಲ್ಲ ವಿಚಾರಗಳನ್ನು ಸುಮಾರು 20 ನಿಮಿಷ ಮಾತಾಡಿದ್ದೀನಿ.
ನಾನು ಸ್ಪೀಕರ್ ವಿನಂತಿ ಮಾಡ್ಕೊಂಡಿನಿ, ಇನ್ನೂ ಒಂದು ವಾರ ಸದನ ನಡೆಸ್ರಿ. ಯಾರಿಗೆ ಒಳ ಕೂತು ಚರ್ಚೆ ಮಾಡೋ ವಿಚಾರ ಇಲ್ಲ ಅವ್ರು ಹೊರಗಡೆ ಹೋಗ್ಲಿ, ಅಥವಾ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಮಾತಾಡೋರಿಗೆ ಅವಕಾಶ ಕೊಡಿ. ನಾವು ಇದ್ರ ಬಗ್ಗೆ ಮಾತಾಡ್ಬೇಕು, ಬಿಡದಿ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಬರಗಾಲ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಕೃಷ್ಣ ಕಾವೇರಿ ವಿಚಾರ ಮಾತಾಡಬೇಕಾಗಿದೆ, ನಾವು ನಾಯ್ಸ್ ರೋಡ್ ಬಗ್ಗೆ ಮಾತಾಡಬೇಕಾಗಿದೆ, ಬೆಂಗಳೂರಿನ ಪಾರ್ಕಿಂಗ್ ಒಂದು ಕಾನೂನು ಬಗ್ಗೆ ಮಾತಾಡಬೇಕಾಗಿದೆ. ಅನೇಕ ವಿಚಾರಗಳು ಇವತ್ತು ನಾವು ಸದನದಲ್ಲಿ ಮಾತಾಡಿ ಸರ್ಕಾರದಿಂದ ಉತ್ತರ ಕೇಳಬೇಕಾಗಿದೆ. ಪ್ರಶ್ನೋತ್ತರ ನಡೀತಾ ಇಲ್ಲ. ಅನೇಕ ಶಾಸಕರು ಈಗಂತೂ ನಮ್ಮ ವಿಧಾನಸಭೆಯಲ್ಲಿ ಒಂದು ಶಾಸಕರಿಗೆ 2 ಪ್ರಶ್ನೆ ಸ್ಟಾರ್ ಆಗ್ತಾ ಇವೆ. ಮೊದಲು ಬೇಕಾದಷ್ಟು ಪ್ರಶ್ನೆ ಕೇಳಕ್ಕೆ ಅಧಿಕಾರ ಇತ್ತು, ಅದನ್ನು ಮೊಟಕುಗೊಳಿಸಿಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆಯ ರಾಜಕೀಯದ ಒಂದು ಅತ್ಯಂತ ಪರಮಾವಧಿಯ ಒಂದು ಮಟ್ಟಕ್ಕೆ ಇವತ್ತಿನ 8 ದಿವಸದ ಅನುಭವ ನನಗೆ ಆಗ್ತಾ ಇದೆ. ನೋಡಿ, ಒಟ್ಟು ಬಿಜೆಪಿ ನಾಯಕರತ್ನ ಹೇಳೋದಲ್ಲ, ಬಿಜೆಪಿ ನಾಯಕರು ಇವತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದಲೇ ಸದನ ನಡೀತಾ ಇಲ್ಲ. ಸದನಕ್ಕೆ ಡೈರೆಕ್ಷನ್ ಅವರೇ ಕೊಡ್ತಾ ಇದ್ದಾರೆ. ನಾವು ಧರಣಿ ಕೊಡ್ತೀವಿ, ನೀವೆಲ್ಲ ಬಿಲ್ ಪಾಸ್ ಮಾಡ್ತೀರಿ, ನೀವು ಹಂಬಿ ಚುಕ್ ತುಂಬಿ ಚುಕ್ ನಡೆದ್ರೆ. ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅದಾನಿ ಅವರು ಬಂದಿದ್ದಾರೆ ಕೆನಾಲ್ ವಿಚಾರವಾಗಿ ಮಾತುಕತೆ ನಡೆದಿದೆ ಅಂತ ಮಾಹಿತಿ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಗ್ಗ ಪ್ರಧಾನಮಂತ್ರಿಗಳಿಗೆ, ಈ ದೇಶದ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಿಗೆ ಅದಾನಿಯ ಚೀಲ ಅಂತ ಹೇಳ್ತಾರೆ, ಏಜೆಂಟ್ ಅಂತ ಹೇಳ್ತಾರೆ. ಅಮಿತ್ ಶಾ ಅವರಿಗೆ ಅದಾನಿಯ ಚೀಲ ಅಂತ ಹೇಳ್ತಾರೆ. ಮತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಡ್ರಾ ಒಂದು ಸೌನೆ ಅವ್ರ ಲಗ್ನಕ್ಕೆ ಸಹಿತ ಹೋಗುವುದಿಲ್ಲ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಮದುವೆಗೆ ಹೋಗ್ತಾರೆ, ಯಾರು ರಿಲಯನ್ಸ್ ಅಂಬಾನಿ. ಅಂದ್ರೆ ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ವಡ್ರಾಗೆ ತಮ್ಮ ಪಕ್ಷದಲ್ಲೇ ಕಂಟ್ರೋಲ್ ಇಲ್ಲ, ಅವ್ರನ್ನ ಕೇರ್ ಮಾಡ್ತಾ ಇಲ್ಲ. ಅದಾನಿ ಅವ್ರು ಭೇಟಿ ಆಗ್ಲಿಕ್ಕೆ ಬಂದಾಗ ಛತ್ರಿ ಯಾಕೆ ಹಿಡಿದಿದ್ರು? ಮುಖ ಯಾಕೆ ಮುಚ್ಕೊಂಡು ನೀವು ಭೇಟಿ ಆಗ್ತೀರಿ? ನಿಮ್ಗೆ ದಮ್ಮು ತಾಕತ್ತಿಲ್ಲ ಏನಾದನ್ನು ತೆಗೆದ್ರೆ ಅವರು ಅದಾನಿ ಹೊರಗೆ ಬರೋದೆಲ್ಲ ಎಲ್ಲ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮ ಬಂದಿದೆ. ಒಂದು ಛತ್ರಿ ಹಿಡಿದ್ರಿಂದ ಏನು ಲಾಭ? ಏನಾದ್ರು ಛತ್ರಿ ಬುಲೆಟ್ ಪ್ರೂಫ್ ಇತ್ತ, ಅಥವಾ ಅಲ್ಲಿ ಯಾರಾದ್ರೂ ಗುಂಡು ಹಾಕ್ಲಿಕ್ಕೆ ಬರೋರಿದ್ರ ಅದಾನಿ ಅವ್ರಿಗೆ? ಈ ರೀತಿ ನಿನ್ನೆ ಅದು ಎಲ್ಲ ಇವು ಚರ್ಚೆ ಆಗ್ಬೇಕಾಗಿತ್ತು ವಿಧಾನಸಭೆ. ದುರ್ದೈವ, ಇವರು ಸಹ ನಾವು ಅಹೋರಾತ್ರಿ ಧರಣಿ ಮಾಡ್ತೀನಿ ಅಂದ್ರು. ಈಗ 3 ಗಂಟೆಗೆ ಸದನ ಕರೀತಾರೆ, ಬಿಲ್ ಎಲ್ಲ ಪಾಸ್ ಆಗ್ಯಾವ. ನನಗೆ ಅನಿಸ್ತಾ ಇದೆ ಇವತ್ತೇ ಎಕ್ಸಾಮ್ ಆಗ್ತದೆ. ನಾವು ಎದಕ್ಕೆ ಸಾಥ್ ಕೊಡ್ಬೇಕು? ನಾವು ಚರ್ಚೆ ಮಾಡ್ಬೇಕು. ನಾವು ಚರ್ಚೆ ಮಾಡಕ್ ಬಂದ್ವಿ. ಈ 7 ದಿವಸದ ನೀವು ಧರಣಿ ಮಾಡಿದಾರಲ್ಲ, 6 ದಿವಸ, ಸೋಮವಾರದಿಂದ ಶುಕ್ರವಾರ, ಇವತ್ತು ಸೋಮವಾರ, 6 ದಿವಸದ ಧರಣಿಯ ಫಲಪ್ರದ ಏನು? ನೀವು ಹಿಂದೆ ಬೆಂಗಳೂರಿನಿಂದ ಮೈಸೂರು ಮೂಡ ಹೋರಾಟ ಮಾಡಿದ್ರಿ, ಪಾದಯಾತ್ರೆ. ಏನು ಹೇಳಿದ್ರು ರಾಜ್ಯಾಧ್ಯಕ್ಷ? ನಾನು ಮೈಸೂರು ಮುಟ್ಟೂರೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡಲಿಲ್ಲ. ಮುಂದೆ ಎಷ್ಟೋ 1 ವರ್ಷ 1.5 ವರ್ಷ ಮುಖ್ಯಮಂತ್ರಿ ಆಗ್ಬೋದು. ಈ ನಾಗೇಂದ್ರ ಹೋರಾಟ ಮಾಡಕತ್ತೀರಿ. ಪಾಪ ನಾಗೇಂದ್ರನ ಒಂದೇ ಆಗ್ತಾ ಇರ್ತೀವಿ. ನಾಗೇಂದ್ರ ಈಗಾಗಲೇ ನಾವು ಏನು ಹೈಕೋರ್ಟ್ನಲ್ಲಿ CBI ತನಿಖೆಗೆ ರಮೇಶ್ ಜಾರಕಿಹೊಳಿ ಅವರು, ನಾನು, ಕುಮಾರ ಬಂಗಾರಪ್ಪ, ಅರವಿಂದ್ ನಿಂಬಾವಳಿ ಎಲ್ಲರೂ ಕೂಡ ಹಾಕಿ ನಡೆದಿದೆ. ಅವರು ರಾಜ್ಯಪಾಲರ ಇದನ್ನು ಕೇಳಿದ್ದಾರೆ, ಅವ್ರ ಮ್ಯಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇಷ್ಟೆಲ್ಲ ಹಂತ ಆಗಿದೆ. ಈಗ ನಮ್ಮ ಟಾರ್ಗೆಟ್ ಇರೋದು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ. ಬರಗದ ಬಗ್ಗೆ ಚರ್ಚೆ ಇಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ನೀರಾವರಿಗೆ ಯೋಜನೆಗಳಿಗೆಲ್ಲ ಸ್ಥಗಿತ ಆಗ್ಯಾವ, ಕಾಂಟ್ರಾಕ್ಟರ್ಗಳು ಉರುಳು ಹಾಕೋತಾ ಇದ್ದಾರೆ. ಅದನ್ನ ಚರ್ಚೆ ಬಿಟ್ಟು ಬರೇ ನಾಗೇಂದ್ರ ಜಪ ಮಾಡಿದ್ರ ಬಹುಶಃ ನಾಗಶೇಷನ ಹೊರಗೆ ಬಂದು ಆಶೀರ್ವಾದ ಮಾಡ್ತಿದ್ದ. ಅಷ್ಟು ನಾಗಶೇಷನ ಇದು ಮಾಡಿ ಜಪ ಮಾಡಿದ್ರು. ಆ ನಾಗೇಂದ್ರ ಅಲ್ಲೇ ಬಂದು ಕೊಂಡಿರ್ತಾನೆ, ನಕ್ಕೋತ್ಕೊಂಡಿರ್ತಾನೆ. ಸುಮ್ಮನೆ ಇವರು ನಗ್ತಾರೆ ಅವ್ನು ನೋಡಿ, ಧಿಕ್ಕಾರ ಆತರ, ನಕ್ಕೋತ್ ಧಿಕ್ಕಾರ ಆತ. ಸೀರಿಯಸ್ನೆಸ್ ಇದೆಯಾ? ನೀವು ಅಟ್ಯಾಕ್ ಮಾಡುವಂಥದ್ದು ಮೂಡ್ ಹೆಂಗಿರ್ಬೇಕು? ಒಂದು ಅಪೋಸಿಷನ್ ಅಂದ್ರೆ ಅಟ್ಯಾಕ್ ಮಾಡಿದ್ರೆ ಸೀರಿಯಸ್ ಇರ್ಬೇಕು. ಡಿ ಕೆ ಶಿವಕುಮಾರ್ ಒಳಗೆ ಬಂದ ಕೂಡಲೇ ಇವರು ಜಂಗಾಬಲ ಹುಡುಗೋಗ್ಬಿಡ್ತಾರೆ, ಸುಮ್ಮನೆ ಕೊಟ್ಟಿರ್ತಾರೆ. ಯಾರು ಓದಿರ್ಬೇಕು. ಕೆಲವೊಂದು ಮಂದಿ BJP ಅವರು ಇದಕ್ಕೆ ವೋಟ್ ಹಾಕಿದ್ದಾರೆ, MLCಗೆ. ಅವ್ರು ಎಲ್ಲೆಲ್ಲಿ ಓದಿರೋದು, ನೀನ್ ತೆಗಿತೀನಲ್ಲ ಹಂಗಿಂದ ಅವು ಅನ್ಸುತ್ತಾವೆ. ಎಲ್ಲ 100% DKC ಭಯದಿಂದ ಸದನ ನಡೀತಾ ಇಲ್ಲ, ಇನ್ನು ಮುಂದೂ ನಡೀದಿಲ್ಲ. ಅವ್ರು ಏನ್ ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು 15 ದಿವಸ. ಅವರು ಏನಪ್ಪ ಅದೇನು ಅಂತಾರ, ಹೌದು ಎಷ್ಟು ಶರಣರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ, ನಾ ಹಂಗೆ ಮಾಡ್ತೀನಿ,
ನಾನು ಸಾಕಷ್ಟು ನನ್ನ ವಂಶ ಪರಂಪರೆ ಆಸ್ತಿ ಇದೆ, ಈ ಜಗತ್ತಿಗೆ ಗೊತ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಈಗ ಮೊದಲು ಏನು ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಇಡೀ ಸದನವನ್ನ ಪುತ್ರ ತೆಗೆದ್ರೆ ಇವರು ಪಕ್ಷ ಹೊಗಳ್ತಾರೆ, ಇವ್ರು ಹೊಗಳೆಲ್ಲ ಕಳಿಸ್ತಾರೆ ಅವ್ರನ್ನ. ನೋಡಿ, ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ, ಈ ದೇಶದ ಸಂಸ್ಕೃತಿಯನ್ನ ಮತ್ತು ಲಕ್ಷಾಂತರ ಹಿಂದೂಗಳನ್ನ ಕಗ್ಗೊಲೆ ಮಾಡದಂತ ಮತ್ತು ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದಂತ, ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನ ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡಿದಂತ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನ ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದರ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರವರನ್ನು ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ. ಸರ್, ಆಮೇಲೆ ಸರ್, ಕೊಪ್ಪಳದಲ್ಲಿ ಸರ್ ಒಬ್ಬ ಎಸ್ಪಿನ ಒಬ್ಬ ಡಿಎಸ್ಪಿನ ಒಂದು ವರ್ಗಾವಣೆ ಮಾಡಿಸಿದ್ರು. ಎಸ್ಪಿಗೆ 2 ಕೋಟಿ, ಡಿವೈಎಸ್ಪಿಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ. ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಅವರೇ ಹೇಳಿದ್ದಾರೆ DSPಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತಗೊಂಡ್ ಬರೆಯುತ್ತಾರೆ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯಕ್ತಪಡಿಸಿದೆ ಪ್ರಿಯಾಂಕಾ ಖರ್ಗೆ ಅವರು. ಈ ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಸಚಿವರೇ ಅವ್ರು ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದು ಅಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾವು ಹೋಗ್ತಾನೆ. ಈಗ ನೀವ್ಯಾಕೆ ಆ ಏನು ಮಾಜಿ ಸಚಿವರು ಅದ ಅವ್ರು ಕರೆದು ಯಾಕೆ ತನಿಖೆ ಮಾಡ್ತಾರೆ? ಅಂದರೆ ಇದು ನಡೆದಿದ್ದು ಸತ್ಯ, ಎಲ್ಲ ಇಲಾಖೆಯಲ್ಲಿ ನಡೆದಿದೆ, ಒಂದೇ ಅಂತಲ್ಲ. ಇವತ್ತು DSP, IAS, ಏನು ನಮ್ಮ KS ಎಲ್ಲ ಗ್ರೇಡ್ ಅದ, ಇವ್ನು ಹಿಡಿದು ರೊಕ್ಕ ತಿರುಗ. ನೋಡಿ, ಉದ್ದೇಶಪೂರ್ವಕ ಇಲ್ಲಿಯೂ ಕರ್ನಾಟಕದಾಗ ಮಾಡಿದ್ರೆ ಧರ್ಮಸ್ಥಳ ಮಂಜುನಾಥ ಕೋಳಿ ತಿಂದು ಹೋದ್ರು ನಮ್ಮ ಮುಖ್ಯಮಂತ್ರಿ. ಅಂದ್ರೆ ಅವ್ರದ್ದು ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡುದು. ರಾಹುಲ್ ಗಾಂಧಿನೇ ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಕರ್ನಾಟಕದಾಗ 8 ಮಂದಿ ಮಹಿಳೆಯರನ್ನು ಮಂತ್ರಿ ಮಾಡಿದ್ರಿ, ಒಬ್ರು ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ನೀವು 33% ಹಿಂಗೆ ಕೊಟ್ಟಿದ್ರೆ ನೀವು ಇಡೀ ದೇಶಕ್ಕೆ ಮಾದರಿ ಆಗ್ತಿದ್ರಿ. ಅಂದ್ರೆ ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದ್ರೆ ಇದು ಪಾಕಿಸ್ತಾನದ ಒಂದು ಏಜೆಂಟ್ ಆಗಿ ಭಾರತದಲ್ಲಿದೆ. ಕಾಂಗ್ರೆಸ್ ಭಾರತದಲ್ಲ, ಅದು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ 2ನೇ ಅವತಾರ ರಾಹುಲ್ ಗಾಂಧಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.